ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಸೈಲೆಂಟ್ ಟ್ರೀಟ್ಮೆಂಟ್. ಇದು ಒಂದು ಮ್ಯಾನಿಪುಲೇಷನ್ ಟೆಕ್ನಿಕ್. ಹೌದು, ನಾವು ಯಾವುದೋ ಒಂದು ಸಂಬಂಧದಲ್ಲಿ ಇರ್ತೀವಿ, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಮನಸ್ತಾಪ ಬಂದಾಗ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಯಾತಕ್ಕೆ ಈ ಟೆಕ್ನಿಕನ್ನು ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರು ಹೇಳಿದ ರೀತಿ ನಿಮ್ಮನ್ನ ಕುಣಿಸ್ಲಿಕ್ಕೆ ನಿಮ್ಮ ಹತ್ರ ಈ ಟೆಕ್ನಿಕನ್ನು ಯೂಸ್ ಮಾಡ್ತಿರ್ತಾರೆ. ಏನಿದು ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನೋಡಿ, ಇದು ಮೋಸ್ಟ್ ಟಾಕ್ಸಿಕ್ ಅಥವಾ ಬ್ರೂಟಲ್ ಬಿಹೇವಿಯರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮ ಪವರನ್ನೇ ಕಿತ್ಕೋತಾ ಇದ್ದಾರೆ. ಯಾವುದೇ ಒಂದು ಸಂಬಂಧಕ್ಕೆ ಮುಖ್ಯವಾದ ಬುನಾದಿ ಏನಪ್ಪಾ ಅಂತ ಹೇಳಿದ್ರೆ ಕಮ್ಯುನಿಕೇಶನ್. ನಾವು ಎಷ್ಟು ಒಂದು ಸಂಬಂಧದಲ್ಲಿ ಮಾತಾಡ್ತಾ ಇರ್ತೀವಿ, ನಮ್ಮ ವ್ಯಕ್ತಿ ಅಥವಾ ನಮ್ಮ ವ್ಯಕ್ತಿತ್ವವನ್ನ ಅಥವಾ ನಮ್ಮ ಭಾವನೆಗಳನ್ನ ವ್ಯಕ್ತಿ ಹತ್ರ ಹಂಚ್ಕೋತಾ ಹೋಗ್ತೀವಿ, ಆ ಬಾಂಡ್ ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು ವ್ಯಕ್ತಿಯನ್ನ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ನೋಡಿ, ಒಬ್ರು ನಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ರು ಕೂಡ ನಮ್ಗೊಂದು ಅಡಿಕ್ಷನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಏನಿದು ಅಡಿಕ್ಷನ್ ಅಂತ ಹೇಳಿದ್ರೆ ನೋಡಿ, ಯಾರಿಗೂ ಒಬ್ರಿಗೆ ನಿಮ್ ಕಂಡ್ರೆ ಇಷ್ಟ ಆಗ್ತಾ ಇರಲ್ಲ, ನಿಮ್ಮ ಶುರುವಿಗೆ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಿತ್ತು, ನಂತರ ಅವರು ನಿಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ತಕ್ಷಣ ಹೋಗಿ ಆ ವ್ಯಕ್ತಿಗೆ ನನ್ನ ಬೆಲೆಯನ್ನ ತಿಳಿಸ್ಲಿಕ್ಕೆ ಹೋಗೋದು, ಅಥವಾ ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಪದೇ ಪದೇ ಕೇಳೋದಾಗಿರಬಹುದು. ಆ ವ್ಯಕ್ತಿಯಲ್ಲಿ ಒಂಚೂರು ಬದಲಾವಣೆ ಆಗ್ತಿದೆ ಅಂತ ಹೇಳ್ತಾ ಇದ್ದಂಗೆ ಅವ್ರ ಹತ್ರ ಹೋಗಿ ಟೈಮ್ ಕೊಡು, ಪ್ರೀತಿ ಕೊಡು ಅಂತ ಹೀಗೆ ಬೇಲಾಡೋದು, ಇದೆಲ್ಲವನ್ನು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಇದು ಗೊತ್ತಿಲ್ಲದ ಹಾಗೆ ನಮ್ಗೆ ಒಂದು ಅಡಿಕ್ಷನ್ ಅನ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಈಗ ನನ್ನ ಹತ್ರ ದುಡ್ಡಿರುತ್ತೆ, ನಾನು ಹೋಗಿ ಏನಾದ್ರು ಗ್ಯಾಂಬಲ್ ಆಡ್ತಾ ಇದ್ರೆ ಗೆದ್ದ ತಕ್ಷಣ ನನಗೆ ಹೇಗೆ ಖುಷಿ ಆಗುತ್ತೋ ಆ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಏನಂತ ಹೇಳಿದ್ರೆ ನಿಮ್ ಜೊತೆ ಒಂದು ಮ್ಯಾನಿಪುಲೇಷನ್ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ನೋಡಿ, ಯಾರಾದ್ರೂ ನಿಮ್ಮ ಹತ್ರ ಸಡನ್ ಆಗಿ ಮಾತಾಡೋದನ್ನ ನಿಲ್ಸ್ಬಿಟ್ರೆ ಎಷ್ಟು ಮೆಂಟಲ್ ಹರಾಸ್ಮೆಂಟಿಗೆ ಒಳಗಾಗ್ತೀರಾ. ನೀವು ಏನು ತಪ್ಪು ಮಾಡಿದ್ದೀರಾ ಅಂತಾನೆ ಗೊತ್ತಾಗ್ತಾ ಇರಲ್ಲ. ನಾನು ಏನಾದ್ರು ಮಾತಾಡ್ಬಿಟ್ನಾ, ಪದೇ ಪದೇ ಅವ್ರಿಗೆ ಫೋನ್ ಮಾಡ್ತಿರ್ತೀರಾ, ಫೋನ್ ಎತ್ತೋದಿಲ್ಲ, ಅಥವಾ ನಿಮ್ಮನ್ನ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಎಷ್ಟೋ ದಿನ ಆದ್ಮೇಲೆ ತಿರ್ಗಾ ವಾಪಸ್ ಬರ್ತಾರೆ. ಯಾತಕ್ಕೆ ವಾಪಸ್ ಬರ್ತಾರೆ? ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ, ಅಥವಾ ಅವ್ರ ನಾನೇ ಸರಿಗಿಲ್ವಾ ಅಂತ ಹೇಳಿ ಪದೇ ಪದೇ ಕ್ವಶನ್ ಅನ್ನ ಮಾಡ್ಕೋತಾ ಇರ್ತೀರಾ. ಖಂಡಿತವಾಗ್ಲೂ ನಿಮ್ದು ಏನೇನು ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಇದು ಅವರು ನಿಮ್ಮ ಮೇಲೆ ಸೈಕಾಲಜಿಕಲ್ ಮ್ಯಾನಿಪುಲೇಷನ್ ಟ್ರಿಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಲ್ದೇನೆ ನೀವು ಇರಕ್ಕಾಗಬಾರ್ದು, ಆ ರೀತಿ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ಆಚೆ ಬರೋದು ಹೇಗೆ, ಈ ಸರ್ಕಲ್ ಇಂದ ಆಚೆ ಬರೋದು ಹೇಗಪ್ಪ ಅಂತ ಹೇಳಿದ್ರೆ ತುಂಬಾನೇ ಸುಲಭ ಉಪಾಯ. ಏನಂತ ಹೇಳಿದ್ರೆ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಜಸ್ಟ್ ಒಂದು ಪ್ಯಾಟರ್ನ್ ಅಷ್ಟೇ. ಆ ವ್ಯಕ್ತಿಯಲ್ಲಿ ಯಾವುದೇ ತಿರ್ಕಂತಹ ಸ್ಪೆಷಲ್ ಕ್ವಾಲಿಟೀಸ್ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನೋಡಿ, ಪ್ರೀತಿ ಅನ್ನೋದು ಒಂದು ಕೊಡೋ ವಸ್ತು. ಪ್ರೀತಿ ಯಾವತ್ತೂ ನಾವು ಯಾರ ಹತ್ರನೂ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಸಂಗಾತಿ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಅವ್ರು ಏನಾದ್ರೂ ಒಂದು ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ತಕ್ಷಣ ನೀವು ಪೊಲೀಸಿಗೆ ಕಾಲ್ ಮಾಡಿ ಹೀಗೆ ಮಾಡಿದ್ರು ಅಂತ ಹೇಳ್ತೀರಾ. ಅದೇ ನಿಮ್ಮ ಮಗು ಮಾಡಿದ್ರೆ ಆ ಮಗುಗೆ ಸಮಾಧಾನ ಮಾಡಿ, ಧೈರ್ಯ ಕೊಟ್ಟು, ಅಡುಗೆ ಕೂಡ ಮಾಡಿ ತಿನ್ಸು, ಏನಕ್ಕಪ್ಪ ಹೀಗೆ ಮಾಡಿದೆ ಅಂತ ಹೇಳಿ ಆ ಮಗುಗೆ ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಹಾಗೆ ಒಂದು ವ್ಯಕ್ತಿ ನಿಮ್ಗೆ ಪ್ರೀತಿ ಅನ್ನೋದು ಕಂಡೀಷನಲ್ ಆಗಿರುತ್ತೆ. ನಾವು ಯಾವುದೇ ಒಂದು ಎಮೋಷನ್, ಯಾಕಂತ ಹೇಳಿದ್ರೆ ಪ್ರೀತಿ ಅನ್ನೋದು ಎಮೋಷನ್, ನಮ್ಮ ಎಮೋಷನ್ನು ಟೈಮಿಂದ ಟೈಮಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಮದುವೆಗೆ ಶುರುವಲ್ಲಿ ನಿಮ್ಗೆ ನಿಮ್ಮ ಮೇಲೆ ಹೆಂಡತಿ ಮೇಲೆ ಇರ್ತಕ್ಕಂತಹ ಪ್ರೀತಿ ಆಗಿರ್ಬೋದು, ನಿಮ್ಮ ಗಂಡನ ಮೇಲೆ ಇರ್ತಕ್ಕಂತಹ ಪ್ರೀತಿ ಆಗಿರ್ಬೋದು, ಕಾಲಕ್ರಮೇಣ ಆ ಪ್ರೀತಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದು ಮನುಷ್ಯನ ಸಹಜ ಗುಣ. ಆದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾವು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನೋಡ್ತಾ ಹೋಗಲ್ಲ. ಆ ವ್ಯಕ್ತಿ ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೀಗಿರ್ಬೋದಿತ್ತು, ನಾವೇ ಒಂದು ಕಾಲ್ಪನಿಕವಾಗಿ ಆ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ಬಿಟ್ಟಿರ್ತೀವಿ. ಆ ವ್ಯಕ್ತಿತ್ವವನ್ನ ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಇರಲ್ಲ. ನಾವು ಹೇಗಾದ್ರೂ ಮಾಡಿ ಆ ವ್ಯಕ್ತಿಯನ್ನ ಬದಲಾಯಿಸ್ಬೇಕು, ಆ ವ್ಯಕ್ತಿಗೆ ನನ್ನ ಬೆಲೆ ತಿಳಿಸ್ಬೇಕು ಅಂತ ನಾವು ಹೋಗ್ತಿರ್ತೀವಿ. ಆದ್ರೆ ನಿಮ್ಮನ್ನ ನೀವೇ ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯನಾ? ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿಕ್ಕೆ ಆಗ್ತಿದ್ಯಾ? ಎಕ್ಸಾಂಪಲ್ ನಾನು ಹೇಳ್ತೀನಿ, ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಪ್ಪ, ಡಯಟ್ ಮಾಡು, ಮೆಡಿಟೇಷನ್ ಮಾಡು, ಇದೆಲ್ಲವನ್ನು ನಾವೇ ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮ್ಗೆಲ್ಲರಿಗೂ ಒಂದು ಅರ್ಜಿ ಇರುತ್ತೆ, ನಮ್ಮ ಸುತ್ತ ಇರ್ತಕ್ಕಂಥ ವ್ಯಕ್ತಿಯನ್ನ ಬದಲಾಯಿಸ್ಬೇಕು, ಆ ವ್ಯಕ್ತಿತ್ವವನ್ನ ಬದಲಾಯಿಸ್ಬೇಕು, ಆ ವ್ಯಕ್ತಿಗೆ ನನ್ನ ಇಂಪಾರ್ಟೆನ್ಸ್ ಅನ್ನ ತಿಳಿಸ್ಬೇಕು ಅಂತ. ಆದ್ರೆ ಒಂದು ನಿಜ ಹೇಳ, ಆ ವ್ಯಕ್ತಿಗೆ ನಿಮ್ಮ ಇಂಪಾರ್ಟೆನ್ಸ್ ಕೊಡೋದು ಗೊತ್ತಾಗೋದು ಯಾವಾಗ ಗೊತ್ತಾ? ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ನಿಮ್ಮನ್ನ ಯಾವಾಗ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ನಿಮ್ಮ ಗುಣಗಳಿರ್ತಕ್ಕಂಥ ಆಗಿರ್ಬೋದು, ನಿಮ್ಮ ಕೇರಿಂಗ್ ನೇಚರ್ ಆಗಿರ್ಬೋದು, ನಿಮ್ಮ ಲವಿಂಗ್ ನೇಚರ್ ಆಗಿರ್ಬೋದು, ಇದು ಯಾವುದು ಆ ವ್ಯಕ್ತಿಗೆ ಸಿಗದೆ ಇರುತ್ತೋ ಅವತ್ತು ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗತ್ತೆ. ಅಷ್ಟರಲ್ಲಿ ನೀವು ನಿಮ್ಮ ಜೀವನವನ್ನ
ತುಂಬ ಅದ್ಭುತವಾಗಿ ನಡೆಸಲಿಕ್ಕೆ ಶುರು ಮಾಡಿಬಿಟ್ಟಿರ್ತೀರಾ, ಆ ವ್ಯಕ್ತಿ ವಾಪಸ್ ಬಂದರೂ ನೀವು ತಗೊಳ್ಳೋ ಸ್ಟೇಜಲ್ಲಿ ನೀವಿರಲ್ಲ. ಹಾಗಾಗಿ ದಯವಿಟ್ಟು ನಾನು ನಿಮಗೆ ಕೇಳ್ಕೊತೀನಿ, ಏನಪ್ಪ ಅಂತ ಹೇಳಿದ್ರೆ, ಯಾರನ್ನು ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರಿಂದ ಹಿಂದೆನೂ ಹೋಗ್ಲಿಕ್ಕೆ ಹೋಗ್ಬೇಡಿ. ನೀವು ಎಷ್ಟು ಅವ್ರ ಹಿಂದೆ ಹೋಗ್ತೀರಾ, ಎಷ್ಟು ನಿಮ್ಮ ಬೆಲೆಯನ್ನು ತಿಳಿಸ್ಲಿಕ್ಕೆ ಹೋಗ್ತೀರಾ, ಅಷ್ಟೇ ಚಿಕ್ಕ ವ್ಯಕ್ತಿ ಆಗ್ತಾ ಹೋಗ್ತೀರಾ. ಇದನ್ನ ನಾವೇನಂತ ಹೇಳ್ತೀವಿ ಅಂದರೆ ಟ್ರಾಮಾ ಬಾಂಡಿಂಗ್ ಅಂತ ಹೇಳ್ತಾರೆ. ನಾವು ನಮ್ಮ ಬಾಲ್ಯದಲ್ಲಿ ಆಗಿರ್ತಕ್ಕಂಥ ಪ್ರೀತಿ ಸಿಗದೆ ಇರ್ಬೋದು, ಅಥವಾ ಪ್ರೀತಿ ಅನ್ನೋದನ್ನ ಕಷ್ಟಪಟ್ಟು ಬೇಳಾಡಿ ತಗೋಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಅದು ಖಂಡಿತ ಸುಳ್ಳು. ಪ್ರೀತಿ ಅನ್ನೋದು ಎಲ್ಲೂ ಇಲ್ಲ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು. ಒಂದು ಹೂವು ನೋಡಿದ್ರು ಸಂತೋಷ ಪಡ್ತಕ್ಕಂತಹ ಮನಸ್ಸು, ಒಬ್ರಿಗೆ ಒಳ್ಳೇದಾಗಬೇಕು, ಒಬ್ರು ಚೆನ್ನಾಗಿರಬೇಕು, ನನ್ನ ಸುತ್ತ ಇರೋರು ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡೋ ನಿಮ್ಮ ಮನಸ್ಸು ಬೇರೆಯವ್ರಿಗೋಸ್ಕರ ಪ್ರೀತಿಗಾಗಿ ಬೇಲಾಡ್ಲಿಕ್ಕೆ ಹೋಗ್ಬೇಡಿ. ನೀವೆಷ್ಟೇ ಬೇಲಾಡಿದ್ರು ಕೂಡ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಆ ಎಲ್ಲ ಅಟೆನ್ಷನನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ, ನಿಮ್ಮ ಸೆಲ್ಫ್ ವರ್ಕನ್ನು ಮಾಡ್ತಾ ಹೋಗಿ. ನೀವು ಯಾವಾಗ ಬದಲಾಗ್ತಾ ಹೋಗ್ತೀರಾ, ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋರು ಬರ್ತಾ ಹೋಗ್ತಾರೆ. ನೋಡಿ, ನೀವೇನಾಗಿರ್ತೀರೋ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಮಗೆ ನೀವು ಪ್ರೀತಿ ಕೊಡದೆ ಹೋದರೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಬರೋರು ನಿಮಗೆ ಪ್ರೀತಿಯನ್ನು ಕೊಡ್ತಾ ಹೋಗಲ್ಲ. ಸೊ ಹಾಗಾಗಿ ಸೆಲ್ಫ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವತ್ತೂ ತಿಳ್ಕೊಳ್ಳಿ, ಶುರುಗೆ ನಿಮ್ಗೆ ಯಾವಾಗೂ ಆ ಕೆಮಿಸ್ಟ್ರಿ ಇರುತ್ತೆ, ಆ ಫಿಸಿಕಲ್ ಅಟ್ರಾಕ್ಷನ್ ಇರುತ್ತೆ, ಆ ಮಾತಾಡಬೇಕು ಅನ್ಸುತ್ತೆ. ಕ್ರಮೇಣವಾಗಿ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ನೋಡಿ, ಯಾವಾಗ ನಿಮ್ಗೆ ಆ ವ್ಯಕ್ತಿ ಮೇಲೆ ತುಂಬಾ ಪ್ರೀತಿ ಬರ್ತಾ ಹೋಗುತ್ತೆ, ಒಂದು ಸ್ಟೆಪ್ ಹಿಂದೆ ಬಂದು ಆ ವ್ಯಕ್ತಿಯ ನಿಜವಾದ ಗುಣಗಳನ್ನ ಅನಲೈಸ್ ಮಾಡ್ತಾ ಹೋಗಿ. ಈಗ ಎಲ್ಲೋ ಒಂದ್ ಕಡೆ ಒಂದು ಲ್ಯಾಂಡ್ ಇರುತ್ತೆ, ಜಾಗ ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ಮನೆ ಕಟ್ಟಲಿಕ್ಕೆ ಶುರು ಮಾಡ್ಬಿಡ್ತೀರಾ? ಇಲ್ಲ ಅಲ್ವಾ? ಆ ಜಾಗ ನಿಮ್ದಾಗೋ ತನಕ ನೀವೇನೂ ಮಾಡಕ್ ಹೋಗಲ್ಲ, ಏನೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಹಾಗೆ ನಿಮ್ಮ ಎಮೋಷನ್ಸ್ನ ಕೂಡ ಅಷ್ಟೇ. ಒಬ್ಬ ಫ್ರೆಂಡ್ ಆಗಿರಬಹುದು, ಒಬ್ಬ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ಥರ ಆಗಿರ್ಬೋದು, ನಿಮ್ಮ ಎಮೋಷನ್ಸ್ ಅನ್ನ ಒಂದು ವ್ಯಕ್ತಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು ತುಂಬಾನೇ ಕಾನ್ಶಿಯಸ್ ಆಗಿರಿ. ಯಾಕಂತ ಹೇಳಿದ್ರೆ ಒಂದೊಂದು ದಿನ ಕೂಡ ತುಂಬಾನೇ ಅಮೂಲ್ಯವಾದದ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.